ನಾವು ಮಾಡಿದ ಪೂಜೆ ನಿರ್ವಿಘ್ನವಾಗಿ ನಡೀತು. ಯಾವ ಭಯನೂ ಇಲ್ಲ ಅಲ್ವಾ ಬಾಬಾ? ಅಮೃತ, ನೀನದಿಷ್ಟು ಪುಣ್ಯ ಮಾಡಿದ್ಯಮ್ಮ. ಯಾಕಜ್ಜಿ? ನಿನ್ನ ಕೈಯಿಂದ ಅರ್ಪಿಸಿದ ಹಾಲು ತಾನೆ ಆ ನಾಗ ಸ್ವೀಕರಿಸಿದ್ದು. ಇಂಥ ಅದೃಷ್ಟ ಎಲ್ರಿಗೂ ಬರೋದಿಲ್ಲ. ನಿಜವಾಗ್ಲೂ ನೀನು ಪುಣ್ಯ ಮಾಡಿದ್ಯಾ. ಅದೇನು ನಿಜ? ನೀನ್ ಮಾಡಿದ ಪೂಜೆಯಿಂದ, ನೀನಿಟ್ಟಿದ ನೈವೇದ್ಯದಿಂದ ಆ ನಾಗದೇವತೆ ತೃಪ್ತಿಯಾಗಿದ್ದಾಳೆ. ಆ ನಾಗದೇವತೆಯನ್ನು ಕರೆದು ಆರತಿ ಮಾಡಮ್ಮ. ನಮ್ಮಿಂದ ಗೊತ್ತಿದ್ದು ಗೊತ್ತಿಲ್ಲದೇನು ಏನಾದ್ರೂ ತಪ್ಪಾಗಿದ್ರೆ ನಮಗೆ ಕ್ಷಮಿಸಿ ಕಾಪಾಡು ಅಂತ ಆ ತಾಯಿನ ಬೇಡ್ಕೊಮ್ಮ. ಕರಿ, ಆ ನಾಗದೇವತೆಯನ್ನು ಕರಿಯಮ್ಮ. ಹೋಗಮ್ಮ, ನಾಗದೇವತೆಯನ್ನು ಹೋಗು. ಹಾಗೆ ನಿಂತ್ಕೊಂಡ್ರೆ ಹೇಗಮ್ಮ? ಆ ನಾಗದೇವತೆಯನ್ನ ಭಕ್ತಿಯಿಂದ ಬೇಡ್ಕೊ. ಅವಳ ದರ್ಶನ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಅಂತ ನಾವು ಕೇಳ್ಕೊಳ್ಳೋಣ. ಅಮ್ಮ, ನಾಗದೇವತೆ ನಮ್ಮ ಕೈಲಾದ ಮಟ್ಟಿಗೆ ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯನ ಅರ್ಪಿಸ್ತೀವಿ. ಇದರಲ್ಲಿ ಏನೇ ಲೋಪ ಇದ್ರೂ ಅದನ್ನು ಮನ್ನಿಸಿ ನಿನ್ನ ದರ್ಶನ ಕೊಡು ತಾಯಿ. ಇಲ್ಲ ನಾಗರಾಣಿ, ನಿಮ್ಮ ಪೂಜೆಯಲ್ಲಿ ಯಾವ ಲೋಪನೂ ಆಗಿಲ್ಲ. ಇವತ್ತು ನಾನು ಅನುಭವಿಸ್ತಾರೋ ಈ ಸಂತೋಷನ ಈ ಹಿಂದೆ ಯಾವತ್ತೂ ಅನುಭವಿಸಿರ್ಲಿಲ್ಲ. ಈ ಸಂತೋಷದಲ್ಲಿ ಅವರಿಗೂ ದರ್ಶನ ಕೊಡಬೇಕು ಅನ್ನೋ ಮನಸ್ಸಾಗಿದೆ ನನಗೆ. ಮತ್ತೆ ನಾನು ನಾಗರೂಪನ ಪಡ್ಕೊಂಡು ಹೊರಗಡೆ ಬರ್ತೀನಿ. ಇಷ್ಟೊತ್ತಾದ್ರೂ ನಾಗಿನೇನು ಹೊರಬರ್ಲೇ ಇಲ್ವಲ್ಲ? ಅಮೃತ, ಹಾಗೆ ನಿಂತ್ಕೊಂಡ್ರೆ ಹೇಗಮ್ಮ? ಅವಳನ್ನ ಕರಿಯಮ್ಮ, ಕರಿ. ನೆನ್ಪೋಗು, ಆ ನಾಗದೇವತೆಗೆ ಕೇಳಿಸ್ತು. ನಮಗೆ ದರ್ಶನ ಕೊಟ್ಬಿಟ್ಲು. ಆ ತಾಯಿ ನಮಗೆ ದರ್ಶನ ಕೊಟ್ಬಿಟ್ಲು. ಏ ನಾಗಿನಿ, ನನ್ನ ವಂಶನ ನಿರ್ವಂಶ ಮಾಡಕ್ ನಿಂತಿದ್ಯಾ? ನಿನಗೆ ಹೇಗೆ ಚಟ್ಟ ಕಟ್ಟಿ ಮಟ್ಟ ಹಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆಲ್ಲ ಸಿದ್ಧತೆಗಳು ಮಾಡಿಕೊಂಡೆ ಸರಿಯಾದ ಬಲೆನೇ ಎಳೆದಿದ್ದೀನಿ. ನಿನ್ನ ಜನ್ಮ ವೈರಿ ಗರಡನ ಈಟದಿಂದ ನೀನು ತಪ್ಪಿಸ್ಕೋಬಹುದು. ಆದ್ರೆ ಈ ತ್ರಿವೇಣಿ ಎಳೆದಿರೋ ಬಲೆಯಿಂದ ತಪ್ಪಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನಷ್ಟು ಆಟ ಆಡಿಸಿ ಕಾಟ ಕೊಟ್ಟಿರೋ ನಾಗಿಣಿನ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ತಂತ್ರ ವಿದ್ಯೆಯಲ್ಲಿ, ನಾಗ ಸಂಮೋಹಿನಿ ವಿದ್ಯೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರೋ ನನಗೆ ನೀರು ಕುಡಿಸಿ ನನ್ನ ಕೈಯಿಂದನೇ ಹಲವಾರು ಸಲ ತಪ್ಪಿಸ್ಕೊಂಡಿದ್ದೀಯ. ಇವತ್ತು ನೀನು ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡೇ ಬಿಡ್ತೀನಿ. ಒಂದು ನಿನ್ನ ಬಂಧನ ಆಗಬೇಕು, ಇಲ್ಲ ನನ್ನ ಅಂತಿಮ ಸಂಸ್ಕಾರ ಆಗಬೇಕು. ನಾಗದೇವತೆ, ದಯಮಾಡಿ ನಮ್ಮನ್ನೆಲ್ಲ ಕ್ಷಮಿಸ್ಬಿಡು. ಮುಂದಿನ ವರ್ಷದಿಂದ ಇದಕ್ಕಿಂತ ಇನ್ನೂ ವಿಜೃಂಭಣೆಯಾಗಿ ನಾಗರ ಪಂಚಮಿ ಆಚರಣೆ ಮಾಡ್ತೀವಿ. ಇನ್ನು ಮುಂದೆ ಆ ನಾಗಿಣಿಯಿಂದ ನಿಮಗೇನು ತೊಂದರೆ ಆಗೋದಿಲ್ಲ. ಈ ಹಿಂದೆ ಆ ನಾಗಿಣಿ ನಿಮಗೆ ಕೊಟ್ಟಂತ ತೊಂದರೆಗಳನ್ನು ಮರೆತು
ಸುಖ ಸಂತೋಷದಿಂದ ಇರಬಹುದು. ಅಷ್ಟಾದ್ರೆ ನಾವ್ ಯಾವಾಗ್ಲೂ ಆ ನಾಗಿಣಿಗೆ ಋಣಿಯಾಗಿರ್ತೀವಿ ಬಾಬಾ. ನೀವು ಋಣಿಯಾಗಿರ್ಬೇಕಾಗಿರೋದು ಆ ನಾಗಿಣಿಗಲ್ಲ, ಈ ಭೈರವ ಬಾಬನಿಗೆ. ಇನ್ನು ಮುಂದೆ ನಿನ್ನ ಆಟ ನಡೆಯೋದಿಲ್ಲ. ಈ ಭೈರವನ ಮಂತ್ರ ಶಕ್ತಿಯ ಬಂಧನದಲ್ಲಿದ್ದೀಯ ನೀನು. ನೀನು ಎಷ್ಟೇ ಪ್ರಯತ್ನ ಪಟ್ಟು ಎಷ್ಟೇ ಜನ್ಮ ಎತ್ತಿ ಬಂದ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮಾತ್ರಿ ರೂಪಕ್ಕೆ ಇಷ್ಟು ದಿನ ನಿಮ್ಮನ್ನೆಲ್ಲ ಕಾಡ್ತಾ ಇದ್ದ ನಾಗಿಣಿ ಇವಳೆ. ಆದ್ರೆ ಪಾಪ ಇವಳು ಅಮೃತ ರೂಪದಲ್ಲಿದ್ದಾಳಲ್ಲ. ನಿಜವಾದ ನಾಗಿಣಿ ಯಾರು, ನಿಜವಾದ ಅಮೃತ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಯಾಕೋ ಹಾಗೆ ಹೇಳ್ತಿದ್ಯಾ? ಇದು ನಮ್ಮ ಅಮೃತ ಕಣೋ. ಇಲ್ಲಿ ನೋಡಿ, ಇಷ್ಟು ದಿನ ನಮ್ಮನ್ನ ಕಾಡ್ತಾ ಇರೋ ನಾಗಿಣಿ ಇವಳೆ. ನಿನ್ನ ಕೋಪವನ್ನು ನನ್ನ ಮೇಲೆ ತೋರಿಸುವಷ್ಟು ಸೊಕ್ಕೆ ನಿನಗೆ. ನಿನ್ನ ಕೋಪವನ್ನ ಸೊಕ್ಕನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು ಅಂತ ಈ ಭೈರವ ಬಾಬನಿಗೆ ಚೆನ್ನಾಗಿ ಗೊತ್ತು. ಓ ಮಹಾಕಾಲ, ನಿನ್ನ ಈ ನೋವು ಸಂಕಟಗಳನ್ನ ನನ್ನ ಕಣ್ಣಿಂದ ನೋಡ್ಲಾರೆ, ಹಾಗೆ ನಿನ್ನ ಸಹಾಯಕ್ಕೂ ನಾನು ಬರ್ಲಾರೆ. ಯಾಕಂದ್ರೆ ನಾನು ನಿನ್ನ ರೂಪದಲ್ಲಿದ್ದೀನಿ. ನಿನ್ನ ಸಹಾಯಕ್ಕೆ ಬರಬೇಕು ಅಂದ್ರೆ ಬೇರೆ ಯಾರಾದರೂ ನನ್ನ ಸ್ಥಾನದಲ್ಲಿ ನಿಲ್ಲಬೇಕು. ನನ್ನನ್ನು ಕ್ಷಮಿಸು ಅಮೃತ. ಅಮೃತ, ನಿನಗೆ ನಾನು ಯಾವ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ. ಈ ಗುರುಗಳನ್ನ ಮನ್ನಿಸು ಮಗಳೇ, ಮನ್ನಿಸು. ಈ ಹುಳುವಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ವಿಷ್ಣು, ಇನ್ನು ಈ ಹಾವಾಡಿಗನ ಅವಶ್ಯಕತೆ ನಮಗಿಲ್ಲ. ಏನಾದ್ರೂ ಕೊಟ್ಟು ಕಳಿಸು. ಎಲ್ಲ ಬನ್ನಿ ಹೋಗೋಣ. ಯಾಕೆ ನಗ್ತಾ ಇದ್ದೀರಾ? ನಿಮ್ಮ ಸಂತೋಷದಲ್ಲಿ ನನಗೂ ಭಾಗಿಯಾಗಬೇಕು ಅಂತ ಅನಿಸ್ತಾ ಇದೆ. ಪಾಪ ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿವರೆಗೂ ನಿಮ್ಮ ಮುಖ ಗ್ರಹಣಗಿಳಿದ ಚಂದ್ರನ್ ತರ ಮಂಕಾಗಿದೆ. ಆದರೆ ಇವತ್ತು ಆ ಹುಣ್ಣಿಮೆಯ ಚಂದ್ರನ್ ತರ ಹೊಳಿತಾ ಇದೆ. ಇದಕ್ಕೆಲ್ಲ ನೀವೇ ಕಾರಣ ಅಲ್ವಾ ಬಾಬಾ? ಕಾರಣ ನಾನೇ ಆಗಿದ್ರು ಸಹ
ಇವರ ತಂತ್ರ ನನ್ನ ಜೊತೆ ಇಲ್ಲ ಅಂದಿದ್ರೆ ಇವತ್ತು ಈ ನಾಗಿಣಿನ ಬಂಧಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇದು ಸತ್ಯ. ಆ ನಾಗಿನಿ ನನ್ನ ಮಕ್ಕಳನ್ನ ಬಲಿ ತಗೋಬೇಕು ಅಂತ ಸಂಚು ರೂಪಿಸಿದ್ನ. ನಾನು ಅವಳಿಗೆ ಪ್ರತಿ ಸಂಚು ರೂಪಿಸಿ ಇವತ್ತು ನನ್ನ ಮಕ್ಕಳನ್ನ ಉಳಿಸ್ಕೊಂಡಿದ್ದೀನಿ ಬಾಬಾ, ಉಳಿಸ್ಕೊಂಡಿದ್ದೀನಿ. ಆ ದೇವರಿಗೆ ನಿಮಗೆ ನಾನು ಯಾವತ್ತು ಋಣಿಯಾಗಿರ್ತೀನಿ ಬಾಬಾ. ಋಣದ ಮಾತು ಯಾಕೆ? ಇದೇ ಸಂತೋಷದಲ್ಲಿ ಭಾರಿ ಭೋಜನ ಸಿದ್ಧವಾಗ್ಲಿ. ವಿಷ್ಣು, ನನ್ನ ಜೊತೆ ಬಾ. ನಾನ್ಯಾಕೆ ಇಲ್ಲಿದ್ದೀನಿ? ಆ ಬೆಳಕು ಮೈಯಲ್ಲಿ ಹೋದ್ಮೇಲಿಂದ ಏನಾಯ್ತು, ನಾನು ಏನ್ ಮಾಡಿದೆ ಒಂದು ನೆನಪೇ ಆಗ್ತಿಲ್ವಲ್ಲ. ಅದೇನಾದ್ರೂ ದೆವ್ವನ ಮೋಹಿನಿನೂ ಆಗಿದ್ರೆ ಮೊದ್ಲಿಂದ ಓಡೋಗ್ಬೇಕು. ವಿಷ್ಣು, ನಾಗಮಣಿನ ಹೊರಗೆ ತೆಗಿ. ಏ ರುದ್ರ, ನೀನ್ ಯಾಕೋ ಬಂದೆ ಇಲ್ಲಿಗೆ? ಬರ್ಬಾರ್ದಾ? ಇಲ್ಲ, ಬರಬಾರ್ದು. ಯಾಕೆ ಬರಬಾರ್ದು? ಯಾಕೆ ಏನು ನನ್ನ ತಲೆ ಬುಡ ಇಲ್ದಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಕ್ ಆಗೋದಿಲ್ಲ. ನೀನ್ ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ. ನಡಿ, ಹೊರಗೆ ನಡಿ. ನಾ ಹೋಗಲ್ಲ, ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನೋಡು, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಬೇಕು. ಇಲ್ಲ ಅಂತಂದ್ರೆ ಬರಲು ತಂದು ಬಾಸನೆ ಬರೋವರೆಗೂ ಬಾರಿಸ್ಬಿಡ್ತೀನಿ ಅಷ್ಟೇ. ಎಷ್ಟು ಬುದ್ಧಿ ಭ್ರಮಣೆ ಆಗಿದೆ. ನಾವೇ ಅವ್ರನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಅವನಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಬಿಟ್ಬಿಡು, ಇಲ್ಲೇ ಇರಿ. ಬಾಬಾ, ಅದು ನಾನು ಹೇಳ್ತಾ ಇದ್ದೀನಲ್ಲ, ಶಾಂತವಾಗಿ ನಾಗಮಣಿನ ಹೊರಗೆ ತೆಗಿ. ಸರಿ ಬಾಬಾ. ಮಗಳೇ ಅಮೃತ, ಇನ್ನು ಕೆಲವೇ ದಿನದಲ್ಲಿ ನಾಗಲೋಕದ ಯುವರಾಣಿಯಾಗಿ ಮೆರಿಬೇಕಾದ ನೀನು ಭೈರವನ ನಾಗಜೋಳಿಗೆಯಲ್ಲಿ ಬಂಧಿಯಾಗಿದ್ಯಾ. ಅವ ತಂತ್ರನ ಬಳಸಿ ನಿನ್ನನ್ನು ಬಿಡಿಸ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೂ ನಾನು ಕೈಚಲ್ಲಿ ಕೂರೋದಿಲ್ಲ. ನಿನ್ನ ಸಹಾಯಕ್ಕೆ ನಾನು ಯಾವಾಗ್ಲೂ ಇರ್ತೀನಿ ಅನ್ನೋದನ್ನ ನೀನು ಮರಿಬೇಡ. ಮರಿಬೇಡ ಮಗಳೇ. ಯಾಕೆ ಅಳ್ತಾ ಇದ್ದೀರಾ? ನಾನು ಮಾಡಿದ ತಪ್ಪುಗಳು ನನ್ನ ಮನಸ್ಸನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇದೆ ಹೇಮಾ. ಅಲ್ಲ ಅಜ್ಜಿ, ನೀವು ತಪ್ಪು ಮಾಡಿದ್ದೀರಾ ಅಂದ್ರೆ ನಮ್ಗಳಿಗೆ ನಂಬಕ್ಕೆ ಆಗ್ತಿಲ್ಲ. ನೀವು ನಂಬಿದ್ರು ಬಿಟ್ರು ಅಮೃತಂಗೆ ನಾನು ತುಂಬಾ ಅನ್ಯಾಯ ಮಾಡಿದ್ದೀನಿ. ನಮ್ಮ ವಂಶದ ಗುಡಿ ಅರ್ಜುನ್ ಉಳಿಸ್ಕೊಂಡವಳು ಅಂತ ಕೂಡ ಮರೆತು ನಾನು ಅವಳ ಹತ್ರ ತುಂಬಾ ಕ್ರೂರವಾಗಿ ನಡ್ಕೊಂಡಿದ್ದೀನಿ. ಸುಳ್ಳು ಹೇಳ್ತಾ ಇದ್ದೀರಾ ಅಜ್ಜಿ ನೀವು? ಯಾವುದೇ ಸಮಯದಲ್ಲೂ ನೀವು ನನ್ನ ಹತ್ರ ಕ್ರೂರವಾಗಿ ನಡ್ಕೊಂಡಿಲ್ಲ. ಹಾಗೆ ನನಗೆ ಯಾವ ಅನ್ಯಾಯನೂ ನೀವು ಮಾಡಿಲ್ಲ. ನೀನು ಈ ಮಾತು ಹೇಳ್ತಾ ಇದೀಯ ಅಂದ್ರೆ ಇದು ನಿನ್ ದೊಡ್ಡ ಗುಣ ಅಮ್ಮ. ನೀನೇ ನಾಗಿನಿ ಅಂತ ನಾನು ನಿನ್ಗೇನೆಲ್ಲ ಹಿಂಸೆ ಕೊಟ್ಟಿದ್ದೀನಿ, ಏನೆಲ್ಲ ಪರೀಕ್ಷೆ ಮಾಡಿದ್ದೀನಿ, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ ಮುಂದೆ ನಿಂತ್ಕೊಳ್ಳೋದಿರ್ಲಿ, ನಿನ್ ಮುಂದೆ ತಲೆ ಭಾಗಕ್ಕೂ ನನಗೆ ಯೋಗ್ಯತೆ ಇಲ್ಲಮ್ಮ. ಅಯ್ಯಯ್ಯೋ, ಅಂತ ದೊಡ್ಡ ಮಾತೆಲ್ಲ ಆಡ್ಬೇಡಿ ಅಜ್ಜಿ ನೀವು. ಒಂದು ಮಾತು ಮಾತ್ರ ಸತ್ಯ ಅಮೃತ, ನೀನೇ ನಾಗಿನಿ ನನ್ನ ಮಕ್ಕಳನ್ನ ಬಲಿ ತೊಳಕ್ ಬಂದಿರೋ ಶತ್ರು ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಇಷ್ಟೆಲ್ಲ ಪರೀಕ್ಷೆಗಳು ಮಾಡಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಇದ್ದಂತಹ ಕೆಟ್ಟ ಅಭಿಪ್ರಾಯಗಳು ಮಾಯ ಆಯ್ತಲ್ಲ, ಅಷ್ಟು ಸಾಕು ನನಗೆ.
ನೀವೇನೇ ಮಾಡಿದ್ರು ಈ ಮನೆಯವರ ಕ್ಷೇಮಕ್ಕಾಗಿ ಮಾಡಿರ್ತೀರ ಅಂತ ನನಗೆ ಗೊತ್ತು. ಅದಕ್ಕೆ ನೀವೇನಂದ್ರು ಅನ್ನಿಸ್ಕೊಂಡು ನೀವೇನೇ ಪರೀಕ್ಷೆ ಮಾಡಿದ್ರು ಅದನ್ನು ಎದುರಿಸ್ಕೊಂಡು ನಗ್ನಗ್ತಾ ಇದ್ದೆ ಅಜ್ಜಿ ನಾನು. ಅಮೃತ, ಈ ನೀನು ದೊಡ್ಡ ಗುಣದ ಮುಂದೆ ನಾನು ಸೋತೋಗ್ಬಿಟ್ಟೆ ಕಣೆ, ನಾನು ಸೋತೋಗ್ಬಿಟ್ಟೆ. ನೋಡು, ಇನ್ಯಾವತ್ತು ನಾನು ನಿನ್ ಮೇಲೆ ಅನುಮಾನ ಪಡೋದಿಲ್ಲ ಕಣಮ್ಮ, ನಾನು ಅನುಮಾನ ಪಡೋದಿಲ್ಲ. ವಿಷ್ಣು, ಈ ಸಮಯಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ. ಅದೀಗ ಹತ್ರ ಬರ್ತಾ ಇದೆ. 12 ವರ್ಷಕ್ಕೆ ಒಂದು ಸಲ ಈ ರುದ್ರ ಹುಣ್ಣಿಮೆ ಬರೋದು. ಈ ರುದ್ರ ಹುಣ್ಣಿಮೆಗೋಸ್ಕರ ನಾಗ ಸಾಧುಗಳು ಸಂಭ್ರಮದಿಂದ ಕಾಯ್ತಾ ಇರ್ತಾರೆ. ಅಷ್ಟೊಂದು ಪವಿತ್ರ ಮತ್ತು ಶಕ್ತಿಯುತ ಈ ರುದ್ರ ಹುಣ್ಣಿಮೆ. ಬಾಬಾ, ನಾಗ ಸಾಧುಗಳು ಸಹ ಈ ಹುಣ್ಣಿಮೆಗೋಸ್ಕರ ಕಾಯ್ತಾ ಇರ್ತಾರೆ. ಹೌದು. ಯಾಕೆ ಗೊತ್ತಾ? ಮುಹೂರ್ತ ಬಂದಾಗ ಹೇಳ್ತೀನಿ, ಪೂಜೆ ಶುರು ಮಾಡು. ಎಲ್ಲ ಸಿದ್ಧವಾಗಿದೆ. ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಈ ಭೈರವ ನಾಗಜೋಳಿಗೆನ ತಂದಾಗ್ಲೇ ನಾನು ಅನ್ಕೊಂಡೆ ಇಂಥದ್ದೇನೋ ಒಂದು ಆಗ್ಬಹುದು ಅಂತ. ನನ್ನಿಂದ ನಾಗರಾಣಿನೂ ಸಹ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋ ಆಗಾಯ್ತು. ನನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಏನಾದರೂ ಆಟ ಆಡಬೇಕು. ಏನು ಆಟ ಆಡೋದು? ಯಾವ ಆಟ ಆಡೋದಕ್ಕೆ ಇವರು ಬಿಡೋದಿಲ್ಲ. ಇವರು ಅಣ್ಣ ಅಲ್ಲ, ಸೀಮೆ ಸುಣ್ಣ. ಮಾಡ್ತೀನಿ ಇವನಿಗೆ. ಇವನು ನನ್ನಿಂದ ಓಡಿ ಓಡಿ ಬರಬೇಕು, ಆಗಲಿ ನನ್ನ ಖುಷಿ. ನನ್ನ ದಾರಿಗೆ ಈ ಭೈರವ, ಆ ತ್ರಿವೇಣಿ ಒಂದಲ್ಲ ಒಂದು ರೀತಿಯಲ್ಲಿ ಅಡ್ಡ ಬರ್ತಾನೆ ಇದ್ದಾರೆ. ನನ್ನ ಗುರಿನ ಮುಟ್ಬೇಕು ಅಂದ್ರೆ ಮೊದಲು ಇವರಿಬ್ಬರನ್ನ ವಿಷ್ಣು, ನಿಮ್ಮ ಆನಂದದ ದಿನಗಳು ದೂರ ಇಲ್ಲ. ಹೇಗಿದ್ರು ನಾಗಿಣಿ ನನ್ನ ನಾಗ ಜೋಳಿಗೆಯಲ್ಲಿ ಬಂದಿಯಾಗಿದೆ. ರುದ್ರ ಹುಣ್ಣಿಮೆ ಮುಗಿದ ತಕ್ಷಣ ಇವಳನ್ನ ಸಂಸ್ಕಾರ ಮಾಡಿ ಸಮಾಧಿ ಕಟ್ಟೋಣ. ಆಮೇಲೆ ನಿಮ್ಮ ಸಂತೋಷಕ್ಕೆ ಅಡ್ಡಿ ಆತಂಕ ಯಾವುದೂ ಇರೋದಿಲ್ಲ. ಹೌದು ಬಾಬಾ, ಆ ಒಂದು ಸಂತೋಷದ ಕ್ಷಣಕ್ಕೋಸ್ಕರನೇ ನಾನು ಮತ್ತೆ ನನ್ನ ಮನೆಯವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೀವಿ. ಅದು ದೂರದಲ್ಲಿಲ್ಲ ವಿಷ್ಣು, ಹತ್ತಿರದಲ್ಲೇ ಇದೆ. ಪರಮೇಶ್ವರ, ಈಗ ನೀನೇ ನನ್ನ ಗತಿ, ನೀನೇ ಮಿತಿ, ನೀನೇ ನನ್ನ ಅನುವರ್ತ ಅಂತ ಪ್ರಾರ್ಥಿಸ್ತಾ ಬಂದಿದ್ದೀನಿ. ಇವತ್ತು ಸಹ ನೀನು ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆಯಲ್ಲಿದ್ದೀನಿ. ನನ್ನ ನಂಬಿಕೆನ ಸುಳ್ಳು ಮಾಡ್ಬೇಡಪ್ಪ. ಸುಮ್ಮನೆ ಕೂತ್ಕೋ. ನಾನೇನು ಮಾಡಿಲ್ಲ. ಜಾಣ, ಸುಮ್ಮನೆ ಕೂತ್ಕೋ. ಸುಮ್ಮನೆ ಕೂತ್ಕೊಳ್ಳೋ. ಮೂರ್ಖ, ಅದನ್ನ ನೋಡೋದೆ. ಅದು ಹಿಂಗೆ ತಂದಿಡು. ಪಾಪ, ನಾನು ಹೇಳಿಲ್ಲ ನಿಮ್ಗೆ. ನಾನ್ ನೋಡ್ಕೋತೀನಿ ವಿಷ್ಣು. ರುದ್ರ, ಆಟ ಆಡ್ಬೇಡ, ತಂದಿರಿಡು. ರುದ್ರ,